ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನು ಇವಾಗ ಎದ್ದಿದ್ದೀನಿ, ಇನ್ನೂ ಇಲ್ಲೇ ಕೂತಿದ್ದೀನಿ ಎದ್ದು. ಇವತ್ತಿನ ಸ್ಪೆಷಲ್ ಡೇ ಏನು ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಲೇಟಾಗಿ ಅಂದರೆ ಒಂದೆರಡು ದಿನ ಇದಕ್ಕೆ ಹೋಗಿದ್ವಲ್ಲ, ಒಂದೆರಡು ದಿನ ಸ್ಪೋರ್ಟ್ಸಿಗೆ ಅಂತ ಕರ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ನಿದ್ದೆ ಇರಲಿಲ್ಲ. ನೆನ್ನೆ ತಾನೇ ಬಂದಿರೋದು. ಇವತ್ತು ಬಂದು ಹಾಗಾಗಿ ಬೆಳಗ್ಗೆ ಲೇಟಾಗಿದ್ದೀವಿ, ನಿದ್ದೆ ಇಲ್ಲ ಸಲುವಾಗಿ. ಆ್ಯನಿವರ್ಸರಿ ಸ್ಪೆಷಲ್ ಏನು ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಬೇಗ ಬೇಗ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಮ್ಮ ವಸಿಷ್ಠಗಾನವಿದ್ ಸ್ಕೂಲ್ ಇದೆ, ಅವರು ಸ್ಕೂಲಿಗೆ ಹೋಗ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಮ್ಮ ಮನೆಯವರು ನನಗೆ ಬೆಳಗ್ಗೆನೇ ಇನ್ನೂ ನಾನು ಮಲಗಿದಾಗಲೇ ಮಲ್ಲಿಗೆ ಹೂವು ಮತ್ತು ರೋಸ್ ತಂದು ಕೊಟ್ಟಿದ್ದಾರೆ. ನಂಗೆ ಅದೇ ಸ್ಪೆಷಲ್, ನನ್ನ ಫೇವ್ರೆಟ್ಟು. ಯಾವಾಗಲೂ ಆಲ್ ಟೈಮ್ ಫೇವ್ರೆಟ್ಟು ಅಂದರೆ ನನಗೆ ದುಂಡು ಮಲ್ಲಿಗೆ ಮಾತ್ರ. ಹೋಗೋಣ. ಮತ್ತು ನಾವು ಊರಿಗೆ ಹೋಗಿ ಬಂದಿದ್ದೀವಲ್ವಾ, ಸೊ ಫುಲ್ ನೆಗಡಿ ಅಲರ್ಜಿ ಥರ ಆಗಿಬಿಟ್ಟಿದೆ. ಮಾತ್ರೆ ಅದೆಲ್ಲ ತೊಗೋಬೇಕು. ಫಸ್ಟ್ ಎದ್ದು ಬಿಸಿನೀರು ಕುಡ್ದಿದ್ದೀವಿ. ಬಿಸಿನೀರು ಕುಡಿದು ಟೀ ಅದನ್ನು ಮಾಡಿಕೊಂಡು ಕುಡ್ದಿದ್ದೀವಿ. ಈಗ ಬೇಗ ಬೇಗ ಪಟ್ಟಂತ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಮಾಡಿ ಇವ್ರಿಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ಕೂಲ್ಗೆ ಬಿಟ್ಟು ಬರಬೇಕು. ಎಲ್ಲಿಗೆ? ಹಾಂ, ದೇವಸ್ಥಾನಕ್ಕೆ ಅವನು ಬರ್ತಾನಂತೆ, ಅವನು ಕರ್ಕೊಂಡು ಹೋಗಿ ಬರ್ತೀವಿ ಫ್ರೆಂಡ್ಸ್. ಅದಾದ್ಮೇಲೆ ನನಗೆ ಫಸ್ಟ್ ವಿಶ್ ಮಾಡಿದ್ದೆ ನಮ್ಮ ಮನೆಯವರು. ನಾನು ಮಲ್ಕೊಂಡಿದ್ದೆ ಇನ್ನೂ, ಅವಾಗಲೇ ವಿಶ್ ಮಾಡಿಬಿಟ್ಟು ಹೂ ತಂದು ಕೊಟ್ಟಿದ್ದಾರೆ. ಬಟ್ ಸಖತ್ತು ಚಳಿ ಇದೆ, ಮಂಜೆಲ್ಲ ಬಿದ್ದಿದೆ. ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಮತ್ತೆ ಎಲ್ಲ ಕಡೆ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಖಾಲಿ ಬಾಯಿ ಅದಕ್ಕೆ ಫ್ರಿಡ್ಜಿಗೆ ಇಟ್ಟಿರು, ಮಧ್ಯಾಹ್ನ ತಿನ್ನುವಂತೆ. ಬೆಳಗ್ಗೆ ತಿಂದ್ರು ಹಂಗೇನೆ ಆಗೋದು, ಮಧ್ಯಾಹ್ನ ತಿನ್ಬೇಕಲ್ಲ. ಯಾಕೆ ಮತ್ತೆ ಹೋಗುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ? ಇದು ಬರ ಅಂತ ಯಾರು ತಿನ್ನಲಿಲ್ಲವ. ಎಣ್ಣೆ ತಿಂಡಿ ತಕ್ಕಡೆ ಮಮ್ಮಿ ಆಮೇಲೆ ತಿನ್ನೋದು, ಹಂಗೆ ಇಡ್ತೀವಿ. ಹೇಳಿದಷ್ಟು ಕೇಳಬೇಕು. ರೀ, ನೀರು ತೊಗೊಂಬರ್ಬೇಕಲ್ಲ. ಹಾಲು ತರಬೇಡ್ರಿಪ್ಪ.
ಮೆತ್ತಗಾಯ್ತಾ ಅದಕ್ಕೆ ಸ್ವಲ್ಪ ಹೊತ್ತು ಫ್ರಿಜ್ಗೆ ಇಡೊಂದಿದ್ದು ನಾನು ಆಚೆ ತೆಗಿಬಾರ್ದು ಅದು ಥಂಡಿ ಅದು ಮತ್ತೆ ಪೀಸ್ ಆಯ್ತು. ಅದು ಮುಂಚೆನ ಪೀಸ್ ಆಗಿದೆ ಅದರಲ್ಲಿ ಮತ್ತೆ ಮಾಡು. ಅದಕ್ಕೆ ಹಂಗೆ ಇಟ್ಬಿಡು ಮಧ್ಯಾಹ್ನ ತಿನ್ಬೋದು ಗಟ್ಟಿ ಆಗುತ್ತೆ ನೀವು ಮಧ್ಯಾಹ್ನ ಬರೋಷ್ಟರಲ್ಲಿ ಗಟ್ಟಿ ಆದ್ರೆ ನಾ ಇನ್ನೇನು ಹೇಳ್ಬೇಕು ನಿನಗೆ ಹೇಳು ಫಸ್ಟು ಬೆಳಗ್ಗೆ ತಿಂಡಿ ತಿನ್ನಬೇಕು ಚಾಕ್ಲೇಟ್ ತಿಂತಾನೆ ಯಾರು ಡಸ್ಟ್ಬಿನ್ ಇಟ್ಟು ಬಂದಿದ್ರಿ ಹೊರಗೆ ಇಟ್ಟಿಲ್ಲ ಡಸ್ಟ್ಬಿನ್ ಕಸ ಬಂದಿತ್ತಲ್ಲ ಡಸ್ಟ್ಬಿನ್ಗೆ ಹಾಕ್ತೀಯಾ ಸರಿ ಹಾಕ್ ಒಳ್ಳೇದೇ ಚಾಕ್ಲೇಟ್ ಡಸ್ಟ್ಬಿನ್ಗೆ ಹಾಕ್ತಾನಂತೆ ಎಣ್ಣೆ ಹಚ್ಕೊಂಡ ಮಮ್ಮಿ ಇದು ನೆನಪನ ಹಳದಿತ್ತಲ್ಲ ನಮ್ಗೆ ಕೊಡು. ಹೋಗೋದೇ ಕ್ಯಾನ್ಸಲ್ ಆಗುತ್ತೆ ಈಗ ನೀವೇ ನ್ಯಾಷನಲ್ ಲೆವೆಲ್ಗೆ ಹೋಗಿ ಸರ್ ಹೋಗಲ್ಲಂತೆ ಸರ್ ಹೋಗಲ್ಲ ಕಳ್ಸಕ್ಕೆ ಹ್ಞೂ 10 ದಿನ ಅಂದ್ರೆ ನೀನು ಕಳ್ಸೋದು ಏನು ಹೇಳಿದ್ರಿ ಅವ್ರು ಯಾರು ಸೀನಿಯರ್ಸ್ ಹೋಗಿ ಅಂದ್ರೆ ಇಷ್ಟ ಕಳಿಸ್ತೀವಿ ಅಂತ ಹೇಳಿ ನೋಡೋಣ ಫೋನ್ ಮಾಡಿ ಹೇಳ್ತಾರಂತ ಅವ್ರದ್ದೇನಂತೂ ವಿನ್ನಾಗಿಲ್ಲ ಫ್ರೀ ಸ್ಟೈಲ್ ಪುಂಸೆ ಸುಮಂತು ಅಲ್ಲಿ ಅದಂದ್ರೆ ಹೋಗಿ ಫ್ರೆಂಡ್ಸ್ ಬೆಳಗ್ಗೆ ಮತ್ತು ಮನೆ ಕೆಲಸ ಆದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋದರು ನಮ್ಮ ಮನೆಯವರು ಅಂಗಡಿಗೆ ಹೋದರು ಅದಕ್ಕೆ ನಾನು ಸ್ಟಿಕ್ಕರ್ ಡರ್ ಕಾಣೋದಿದ್ದು ಬೇರೆ ಕೊಡು ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ಬಿಟ್ರಿ ಇವರು ಸ್ಕೂಲಿಗೆ ಹೋದರು ಹಂಗಾಗಿ ನಾನು ಒಬ್ಬಳೇ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಈಗ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ಹಂಗೆ ಹುಷಾರು ಬೇರೆ ಇಲ್ಲ ಗಂಟ್ಲ ನೋವು ಮತ್ತು ನೆಗಡಿ ಕಿವಿ ನೋವು ಎಲ್ಲ ಬಂದಿದೆಯಲ್ಲ 3 ದಿನ ಊರಿಗೆ ಹೋಗಿದ್ದು ಹಾಗಾಗಿ ಮಲಗಿಬಿಟ್ಟಿದ್ದೆ ಈಗ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಬೇಗ ರೆಡಿಯಾಗ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಇವ್ರನ್ನ ಹಾಗೆ ಕರಾಟೆಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ರೆಡಿಯಾಗಿದ್ದಾರೆ ಅವರಿಗೆ ಕರಾಟೆ ಕ್ಲಾಸಲ್ಲಿ ಮೆಡಲ್ ಕೊಡ್ತಾರೆ ಇವತ್ತು ಮೊನ್ನೆ ಅಲ್ಲಿ ಗೆದ್ಕೊಂಬಂದಿರೋದು ರೆಡಿ ಆಗಿಬಿಟ್ಟೆ ನಾನು ಇವರನ್ನು ಬಿಡೋದಕ್ಕೆ ಅಂಥೇಳಿ ಹೊರಟಿದ್ದೀನಿ ಹೊಸ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ ನಾನು ದೀಪಾವಳಿ ದಿನ ತೋರಿಸಿದ್ನಲ್ಲ ಹೊಸದು ಸ್ಪೆಷಲ್ ಡೇಗೆ ಹೊಸ ಡ್ರೆಸ್ಸೇ ಹಾಕೋಬೇಕಂತ ಹೇಳಿ ಹೊಸ ಡ್ರೆಸ್ನ ಹಾಕ್ಕೊಂಡು ರೆಡಿನೇ ಆಗಿದ್ದೀನಿ ಇವ್ರನ್ನ ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮಾಡ್ಕೋತೀನಿ ಮತ್ತೆ ಹೋಗಿ ಕರ್ಕೊಂಬರ್ಬೇಕು ಬೇಗನೆ ಕರ್ಕೊಂಬರ್ತೀನಿ ಕರ್ಕೊಂಬಂದು ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಬಾ ಸ್ಟಿಕ್ಕರ್ ಕೊಡಿಲ್ಲ ಇದು ಬೇರೆ ಹೋಗೈತಿದೆ ತಮ್ಮ ಬಡ ಬಡ ತಮ್ಮ ಹತ್ತಕೈತಿ ಕನ್ನಡಕ ಬೇಡ ತಪ್ಪು ಆಮೇಲೆ ಹಾಕೊಂಡ್ರಾಯ್ತು ಗಾಡಿ ಬಾರೋ ಬೇಗ ಟೈಮ್ ಆಗಿದೆ ಬಾರಪ್ಪ ಸರ್ ಬೈತಾರೆ ಲೇಟ್ ಆಗುತ್ತೆ ನಾ ಹೊಕ್ಕಿ ಮಾಯವ್ವ 6 ಗಂಟೆ ನನಗೆ ಎಷ್ಟು ಕತ್ಲಾರ ಇದನ್ನ ಫ್ರಂಟು ಬ್ಯಾಕ್ ಎರಡು ಇವಾಗ ನೋಡ್ತೀವಿ ಕರಾಟೆಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ಅವ್ರನ್ನ ಅಲ್ಲಂತೂ ಒಂಚೂರು ಕುಂದ್ರೋಕ್ಕಾಗಲಿಲ್ಲ ಚಳಿ ಅಂದರೆ ಅಷ್ಟು ಚಳಿ ಇದೆ ಆಚೆ ಕಡೆ ನಂಗೆ ಅಲ್ಲಿ ನಿಂದ್ರಕ್ಕೂ ಆಗಲಿಲ್ಲ ಕುತ್ಕೊಳ್ಳೋಕ್ಕೂ ಆಗಲಿಲ್ಲ ಸ್ವಲ್ಪ ಪಾತ್ರೆ ಇದೆ ತೊಳೆದು ಆದರೂ ಬರೋಣ ಅಂತ ಹೇಳಿ ಇವಾಗ ನೋಡ್ತಿರ್ಬೋದು ಪಾತ್ರೆ ತೊಳೆಯೋಕ್ಕಂತ ಬಂದಿದ್ದೀನಿ ಆಚೆ ಕಡೆ ಸಖತ್ ಚಳಿ ಇದೆ ಮತ್ತು ನನಗೆ ಗಂಟ್ಲು ಮಾತಾಡೋಕ್ಕೂ ಬರ್ತಿಲ್ಲ ನೀರು ನುಂಗಿದ್ರೆ ಅಲ್ಲೆಲ್ಲ ಉರಿಯುತ್ತೆ ಕಫ ಆಗಿದೆ ಮೋಸ್ಟ್ಲಿ ಹಾಗಾಗಿ ನಾನು ವಾಪಸ್ ಬರ್ತೀನಪ್ಪ ಪಾತ್ರೆ ತೊಳೆದು ಅಂತ ಹೇಳಿ ಬಂದಿದ್ದೀನಿ ಈಗ ನೋಡ್ತಿರ್ಬೋದು ಇಷ್ಟು ಪಾತ್ರೆ ಇದೆ ಪಾತ್ರೆನೆಲ್ಲ ತಿಕ್ಕಿಟ್ಟು
ಆಮೇಲೆ ಹೋಗಿ ಕರ್ಕೊಂಬರೋಕೆ. ಈಗ ನೀರು ಮುಟ್ಟಿದ್ರೆ ಮತ್ತೆ ಚಳಿ ಆಗುತ್ತೆ, ಅದೇ ಬೇಜಾರು. ಪರವಾಗಿಲ್ಲ, ಆದರೂ ಈ ಪಾತ್ರೆ ತಿಕ್ಕಲೇಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಟೈಮ್ ಬಂದು 7 ಗಂಟೆ ಆಯಿತು. ಪಾತ್ರೆ ತಿಕ್ಕಿಟ್ಟು ಕರ್ಕೊಂಬರ್ಬೇಕು. ಆಮೇಲೆ ನಮ್ಮ ಮನೆಯವರು ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ಆಚೆ ಬೇರೆ ಹೋಗೋಣ ಅಂತ ಹೇಳೋರೆ. ನನಗಂತೂ ಹೋಗೋಕ್ಕೆ ಇಷ್ಟ ಇಲ್ಲ, ಫುಲ್ ಚಳಿ ಬೇರೆ ಆಗ್ತಿದೆ. ಫ್ರೆಂಡ್ಸ್, ನಾನು ಅವ್ರನ್ನ ಕರಾಟೆ ಕ್ಲಾಸಿಗೆ ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಸ್ವಲ್ಪ ಬೇಗನೆ ವಾಪಸ್ಸು ಹೋದೆ ಕರೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ದೇವಸ್ಥಾನ ಮತ್ತು ಆಚೆ ಕಡೆ ಊಟಕ್ಕೆ ಹೋಗೋಣ ಅಂಥೇಳಿ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿಕೊಂಡಿದ್ರು. ಹಾಗಾಗಿ ನಾನು ಇಲ್ಲಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಕರಾಟೆ ಕ್ಲಾಸ್ ಎಲ್ಲ ಮುಗ್ದಿತ್ತು. ಅದು ಮೆಡಲ್ ಎಲ್ಲ ಇನ್ನೂ ಹುಡುಗರ ಕೈಗೆ ಮಕ್ಕಳಿಗೆ ಕೊಟ್ಟಿರಲಿಲ್ಲ, ಸರ್ ಹತ್ರನೇ ಇತ್ತು. ಎಲ್ಲರ ಪೇರೆಂಟ್ಸು ಬಂದಿದ್ದರು ಮಕ್ಕಳನ್ನ ಕರ್ಕೊಂಡು ಹೋಗೋಕೆ. ಆವಾಗ ಮೆಡಲ್ ಕೊಡೋಣ ಅಂಥೇಳಿ ಕೊಡಿಸ್ತಿದ್ದಾರೆ ಇವಾಗ. ವಸಿಷ್ಠ, ಸ್ವೆಟ್ರ್ ಹಾಕೋ ಬಾ ನೀ ಬೇಗ. ಸ್ವೆಟ್ರು ಟೋಪಿ ಹಾಕೋದು. ಟೋಪಿ ಹಾಕೊಳ್ಳ ಫ್ರೆಂಡ್ಸ್, ಇನ್ ಕಟಿಂಗ್ ನೋಡಿ ಟೋಪಿ ಫ್ರೆಂಡ್ಸ್. ಹಾಕೊಳ್ಳಲ್ಲ, ರೆಕ್ಕೆ ಅದನ್ನ ಹಾಕೊಂತೀವಿ. ಇದು ಚಳಿ ಗ್ರೀನ್ ಗ್ರೀನ್ ಅಲ್ಲೈತೋ, ಸೋಫಾ ಮೇಲೆ ಐತೋ ಗ್ರೀನ್ ಗ್ರೀನ್. ಅವನ ನೀಟ ಮಾಡ್ಕೋಲ್ಲ. ಯಾಕೆ ನೀನು ಚಿಕ್ಕ ಮಗುನ ನೀನೇ ಮಾಡ್ಕೊ. ನಿಮ್ಮ ಅಪ್ಪನ ಕಡೆ ಮಾಡಿಸ್ಕೋ. ಯಾವಾಗ ಕಲಿತೀಯ ನೀ ಮಾಡ್ಕೊಳೋ ಕೆಲಸ? ಮುಂದೆ ವರ್ಷದಿಂದ ನೀನೇ ಹೋಗ್ಬೇಕು ಒಬ್ಬನೇ. ಪೇರೆಂಟ್ಸ್ ಬರೋಂಗಿಲ್ಲ ಅಲ್ಲಿ. ಈಗ ಪೇರೆಂಟ್ಸ್ ಬಂದಿದ್ದು ನಂದು ಖರ್ಚು ಕೊಡ್ಬೇಕು, ನಿಮ್ಮಿಬ್ಬರದ್ದು ಖರ್ಚು ಕೊಡ್ಬೇಕಲ್ಲಿ. ಈಗ ಮತ್ತೆ ಫ್ರೆಂಡ್ಸಿಗೆ ಅವ್ರು ರೆಡಿ ಆದರು. ಕರ್ಕೊಂಬಂದು ರೆಡಿ ಮಾಡಿಸೋ ಅಷ್ಟರಲ್ಲಿ 8:30 ಆಗಿದೆ. ಟೈಮ್ 8:45 ಆಗಿದೆ. ಈಗ ದೇವಸ್ಥಾನಕ್ಕೆ ಹೋಗಿ ಹೋಟ್ಲಿಗೆ ಹೋಗೋಣ ಅಂತಂದು ಅಂದ್ಕೊಂಡಿದ್ದೀವಿ. ಲೈಟಾಗಿ ಏನಾದ್ರು ತಿನ್ಕೊಂಡು ಬರೋಣ ಅಂದ್ಕೊಂಡು. ದೇವ್ರಿಗೆ ಹೋಗೋದು ಬೇಡವಾ ಫಸ್ಟು? ಹಾಂ, ಬಾ ಆಚೆ. ಫಸ್ಟ್ ಹೋಟೆಲ್ ಹೋಗಬೇಕು, ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವರು ಕೇಳುತ್ತೆ, ಫಸ್ಟ್ ದೇವರು ಬಂದಿದ್ದೀರಾ ಅಂತ ಕೇಳ್ತಾರೆ. ನಾನು ಹ್ಞೂ ಅಂತ. ಫಸ್ಟ್ ದೇವ್ರಿಗೆ ಹೋಗಿ ಆಮೇಲೆ ಹೋಟ್ಲಿಗೆ ಹೋಗ್ಬೇಕು. ಸುಮ್ಮನೆ ಇದ್ದಾರಲ್ಲ ಅವರು.
ಬಜ್ಜಿ ಇದುವರೆಗೆ ಶ್ರೀ ಸತ್ಯಗಣಪತಿ ಸ್ವಾಮಿಯವರ ಭವ್ಯ ವೇದಿಕೆಯಲ್ಲಿ ಹರಿಹರ ಲಕ್ಷ್ಮೀಕಾಂತ್ ಅವರು ಚಂದ್ರಶೇಖರ್ ಅವರು ಎಲ್ಲರಿಗೂ ಸಹಿತ ಶ್ರೀ ಸತ್ಯಗಣಪತಿ ಸ್ವಾಮಿಯು ಹೆಚ್ಚಿನ ಬಸವನಹಳ್ಳಿ ಫ್ರೆಂಡ್ಸ್ ಮೆಡಲ್ಗಳನ್ನ ಪೇರೆಂಟ್ಸ್ ಕೈಲಿಂದಾನೇ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ರು. ಅದಾಗಿ ಮನೆಗೆ ಬಂದು ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಇವಾಗ ನಾವು ಆಚೆ ರೆಸ್ಟೋರೆಂಟ್ಗೆ ಅಂತ ಹೇಳಿ ಬಂದಿದ್ದೀವಿ. ವಸಿಷ್ಠ ಮತ್ತು ಗಾನವಿ ತುಂಬ ಹಠ ಮಾಡಿದರು, ಕೇಕ್ ತರೋಣ, ಕೇಕ್ ಕಟ್ ಮಾಡೋಣ ಅಂಥೇಳಿ. ಬಟ್ ನನಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋ ಅಷ್ಟು ಮೂಡ್ ಇರಲಿಲ್ಲ, ಅಂದರೆ ಅಷ್ಟು ಹುಷಾರಿರಲಿಲ್ಲ. ಹಾಗಾಗಿ ಯಾವ ಸೆಲೆಬ್ರೇಷನ್ನು ಬೇಡ, ಊಟ ಅಂತ ಹೇಳಿದಿರ ಊಟಕ್ಕಷ್ಟೇ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಊಟಕ್ಕೆ ಅಂಥೇಳಿ ಬಂದಿದ್ದೀವಿ. ಈ ಸಲ ನಮ್ಮ ಆ್ಯನಿವರ್ಸರಿ ತುಂಬ ಸಿಂಪಲ್ಲಾಗಿ ಆಯಿತು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಖ್ಯ ಅಲ್ಲ, ನಾವು ಹೇಗೆ ಜೀವನ ಮಾಡಿ ಹೊಂದ್ಕೊಂಡು ಹೋಗ್ತೀವಿ ಗಂಡ ಹೆಂಡತಿ ಅನ್ನೋದು ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೆಲೆಬ್ರೇಷನ್ ಮಾಡಿ ಖುಷಿ ಪಡೋದಕ್ಕಿಂತ ಅನ್ಯೋನ್ಯವಾಗಿ ಹೊಂದ್ಕೊಂಡು ಬದುಕೋದೇ ನನ್ನ ಪ್ರಕಾರ ಸೆಲೆಬ್ರೇಷನ್ನು ಅಂತ ಹೇಳ್ತೀನಿ. ನಮ್ಮ ಮದುವೆಯಾಗಿ ಇಲ್ಲಿಗೆ 17 ವರ್ಷ ಆಗಿದೆ. ನನಗೆ ನೆನೆಸ್ಕೊಂಡ್ರೆ ಇಷ್ಟು ವರ್ಷ ಆಗಿದೆಯಾ ನನ್ನ ಮದುವೆ ಆಗಿ ಅಂತ ನನಗೆ ಒಂದೊಂದು ಸಲ ಖುಷಿನ ಆಗುತ್ತೆ ಮತ್ತು ಹೆಮ್ಮೆನ ಆಗುತ್ತೆ. ಇಷ್ಟು ವರ್ಷ ನಾನು ನನ್ನ ಗಂಡ ಮಕ್ಕಳು ಸಂಸಾರ ಅಂತ ನಿಭಾಯಿಸ್ಕೊಂಡು ಹೋಗ್ತೀನಿ. ತುಂಬ ಚಿಕ್ಕ ವಯಸ್ಸಲ್ಲೇ ನನ್ನ ಮದುವೆ ಆಗಿರೋದು. ಇಲ್ಲಿಗೆ ಈ ವರ್ಷ 17 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಇಷ್ಟೇ ಫ್ರೆಂಡ್ಸ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ವ್ಲಾಗು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.